ಪ್ರತಿ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಂತ ಇದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ಅರ್ಥ ಆಗ್ತಿಲ್ಲ. ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನನ್ನ ಮನೆಗೋ ಇಲ್ಲ ನಾನು ಬೇರೆಯವರಿಗೇನು ಕೇಳ್ತಾ ಇಲ್ಲ ಅದಲ್ವಾ. ಒಂದು ಪ್ರವಾಸಿ ತಾಣವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಸೀತಾಮಹಾದೇವಿ ಅವಕಾಶ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ, ಅದು ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿ ವಾರ ಬರ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಸ್ಥಳ ಇದೆ, ಅದನ್ನು ಗುರುತಿಸಿ ಒಳ್ಳೆಯ ಒಂದು ಮಟ್ಟಕ್ಕೆ ತಗೊಂಡೋಗಿ ಅಂತ ತಮ್ಮ ಡಿಪಾರ್ಟ್ಮೆಂಟ್ಗೆ ಕೇಳ್ತಾ ಇದ್ದೀನಿ. ನಾನು ಸಮೃದ್ಧಿ ಮಂಜುನಾಥ್. ಮನ ಸಭಾಧ್ಯಕ್ಷೆ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಪ್ರಾಚೀನ ಸ್ಥಳವಾದ ಆವನಿ ಬೆಟ್ಟಕ್ಕೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಿ ಮತ್ತು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸುವ ಬಗ್ಗೆ ಮಾನ್ಯ ಪ್ರವಾಸೋದ್ಯಮ ಸಚಿವರನ್ನ ಗಮನ ಸೆಳೆಯಲು ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಏನು ಗೌರವಾನ್ವಿತ ಸಮೃದ್ಧಿ ಮಂಜುನಾಥ್ ಅವರು ಇಲ್ಲಿ ಗಮನ ಸೆಳೆದಿದ್ದಾರೆ, ಅದಕ್ಕೆ ಪೂರ್ತಿಯಾದಂಥ ಉತ್ತರವನ್ನು ನೀಡಲಾಗಿದೆ. ಅದರ ಮೇಲೆ ಇನ್ನೇನಾದರೂ ಅವರಿಗೆ ಉಪ ಪ್ರಶ್ನೆ ಅಥವಾ ಇನ್ನೇನಾದರೂ ವಿಷಯಗಳಲ್ಲಿ ಪ್ರಸ್ತಾಪ ಮಾಡೋದಿದ್ರೆ ಅವ್ರು ಹೇಳ್ಬೋದು. ಹೇಳಿದರೆ ಅಲ್ಲಿಗೆ ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಅದನ್ನು ತಗೊಳ್ತಕ್ಕಂಥದ್ದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದು ಅನುಮೋದನೆಗೆ ನಿರೀಕ್ಷೆಯಲ್ಲಿದ್ದೇವೆ. ಅನುಮೋದನೆ ಸಿಕ್ಕಿದ ತಕ್ಷಣ ಅವರ ಒಂದು ಯೋಜನೆ ಜಾರಿಗೊಳಿಸೋಕೆ ಸಾಧ್ಯ ಆಗ್ತದೆ. ಮಾನ್ಯ ಸಭಾಧ್ಯಕ್ಷೆ, ನಾನು ಪ್ರವಾಸದ ಸಚಿವರನ್ನ ಬಯಸಿದ್ದೆ, ಆದರೆ ನಮ್ಮ ಆರೋಗ್ಯ ಸಚಿವ ಉತ್ತರ ಕೊಡ್ತಾವ್ರೆ. ಬಟ್ ಒಪ್ಕೊಂತೀನಿ, ಬಟ್ ಉತ್ತರ ಸಿಕ್ಕಿದೆ ಸಭಾಧ್ಯಕ್ಷರೇ. ಇದೇ ಸದನದಲ್ಲಿ ನಾನು 5 ಬಾರಿ ಪ್ರಶ್ನೆ ಕೇಳಿದ್ದೀನಿ, 5 ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ. ನಂದು ಕರ್ನಾಟಕ, ಆಂಧ್ರ, ತಮಿಳುನಾಡು ಗಡಿಭಾಗ ಸೇರ್ತಕ್ಕಂಥ ನನ್ನ ಪ್ಲೇಸ್ ಅದು. ಪ್ರತಿ ವಾರ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಮೂಲ ಸೌಕರ್ಯ ಮಾಡಿಕೊಡೋಕ್ಕೆ ನನಗೆ ಇದು ಮಾಡಿಕೊಡಿ, ಒಂದು ಅವಕಾಶ ಮಾಡಿಕೊಡಿ, ಒಂದು ಅನುದಾನ ಕೊಡಿ ಅಂತ ಇದೇ ಸದನದಲ್ಲಿ 5 ಬಾರಿ ಕೇಳಿದ್ದೀನಿ. ಇದಕ್ಕೆ ಸಮಗ್ರವಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಈ ಬಾರಿ ಕೂಡ, ಕಳೆದ ಬಾರಿ ಕೂಡ 25-26 ಆಯವ್ಯಯದಲ್ಲಿ 50 ಕೋಟಿ ರೂಪಾಯಿಗಳನ್ನ ನನ್ನ ಜಿಲ್ಲೆಗೆ ಕೊಟ್ಟಿಲ್ಲ, ಬೇರೆ ಜಿಲ್ಲೆಗೆ ಕೊಟ್ಟಿದ್ರೆ. ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನನ್ನ ಮನೆಗೋ ಇಲ್ಲ ನಾನು ಬೇರೆಯವರಿಗೇನು ಕೇಳ್ತಾ ಇಲ್ಲ ಅದಲ್ವಾ. ಒಂದು ಪ್ರವಾಸಿ ತಾಣವನ್ನ ಇಂಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಸೀತಾಮಹಾದೇವಿ ಅವಕಾಶ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ, ಅದು ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿ ವಾರ ಬರ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಸ್ಥಳ ಇದೆ, ಅದನ್ನು ಗುರುತಿಸಿ ಒಳ್ಳೆಯ ಒಂದು ಮಟ್ಟಕ್ಕೆ ತಗೊಂಡೋಗಿ ಅಂತ ತಮ್ಮ ಡಿಪಾರ್ಟ್ಮೆಂಟ್ಗೆ ಕೇಳ್ತಾ ಇದ್ದೀನಿ. ನಾನು ಸಭಾಧ್ಯಕ್ಷರೇ, ಈಗಾಗಲೇ ಅವ್ರು ಹೇಳಿದಂಗೆ 50 ಕೋಟಿ ರೂಪಾಯಿಗೆ 10 ಜಿಲ್ಲೆಗಳಲ್ಲಿ 10 ಯೋಜನೆಗೆ ಈಗ ಅದಕ್ಕೆ ಅನುಮೋದನೆ ಸಿಕ್ಕಾಗಿದೆ. ಅದು ಬೇರೆ ಯೋಜನೆಗಳು. ಇವ್ರ ಯೋಜನೆಗೆ ಮಾರ್ಚ್ 27ನೇ ತಾರೀಕು ಮಾರ್ಚ್ 2025ರಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನೂ ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದೇನಿದೆ, ಸ್ವದೇಶ್ ದರ್ಶನ್ ಯೋಜನೆ, ಅದರಲ್ಲಿ ನಿರೀಕ್ಷೆಯಲ್ಲಿದ್ದೇವೆ. ಅದು ಖಂಡಿತ ಬರ್ತದೆ. ಅದು ಬಂದಾಗ ನಿಮ್ಮ ಒಂದು ಯೋಜನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಡಾಕ್ಟರ್ ಮಂತರ್ಗೌಡ. ಸಭಾಧ್ಯಕ್ಷೆ, ಸಭಾಧ್ಯಕ್ಷ ಒಂದು ವರ್ಷ ಕೇಳ್ತೀನಿ. ಪ್ರತಿ ವರ್ಷ ಕೂಡ ಪ್ರತಿ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಂತ ಇದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ಅರ್ಥ ಆಗ್ತಿಲ್ಲ. ಮತ್ತೆ ನೋಡೋ ಇಬ್ರು ಏನ್ ಮಾಡ್ತಾರೆ ಅಂತ ಹೇಳಿ ಗಮನ ಸೆಳೆದಿದೆ, ಉತ್ತರ ಕೊಟ್ಟಿದ್ದಾರೆ. ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ಯೋಜನೆ, ಅದು ಒಂದು ಆ ಯೋಜನೆಯಲ್ಲಿ ಹೋಗಿದೆ, ಅದನ್ನು ಹೇಳಿದ್ದಾರೆ. ನಿಮ್ಗೆ ಬೇಕಾದಾಗೆ ಮಾಡ್ಲಿಕ್ಕೆ ಆಗ್ತದ? ಮಂತರ್ಗೌಡ್ರೆ, ಮಂತರ್ಗೌಡ್ರೆ, ಕೇಂದ್ರ ಸರ್ಕಾರವನ್ನು ನಂಬಿಕೊಂಡೇ ಮಾಡ್ತಾರೆ. ಆಯ್ತಪ್ಪ.